ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಇದೇ ಫೆಬ್ರವರಿ 26ಕ್ಕೆ ಮದುವೆ ಆಗಲಿದ್ದಾರೆ ಎಂಬ ಸುದ್ದಿ ಕೇಳಿಬಂದಿತ್ತು. ಅಲ್ಲದೆ ಮದುವೆ ಇನ್ವಿಟೇಷನ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಆದರೆ ವಿಜಯ್ ದೇವರಕೊಂಡ ಆಗಲಿ ರಶ್ಮಿಕಾ ಆಗಲಿ ಎಲ್ಲೂ ತಮ್ಮ ವಿವಾಹದ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡಿರಲಿಲ್ಲ. ಇದೀಗ ಇದೇ ಮೊದಲ ಬಾರಿಗೆ ಎಲ್ಲಾ ಊಹಾಪೋಹಗಳಿಗೆ ರಶ್ಮಿಕಾ ಮಂದಣ್ಣ ವಿಜಯ್ ದೇವರಕೊಂಡ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕುವ ಮೂಲಕ ಕ್ಲಾರಿಟಿ ಕೊಟ್ಟಿದ್ದಾರೆ. ಹಾಗಿದ್ರೆ ವಿಜಯ್ ಮತ್ತು ರಶ್ಮಿಕಾ ಹಂಚಿಕೊಂಡಿರುವ ಪೋಸ್ಟ್ನಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ನಮ್ಮ ಪ್ರೀತಿ ಪಾತ್ರರೇ, ನೀವು ನಮಗೆ ವಿರೋಶ್ ಎಂದು ಹೆಸರಿಟ್ಟಿದ್ದೀರಿ. ಇದೇ ಹೆಸರಿನಲ್ಲಿ ನಮ್ಮ ಜೀವನದ ಹೊಸ ಅಧ್ಯಾಯವನ್ನು ಆರಂಭಿಸುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ. ವಿರೋಶ್, ವಿ ಅಂದರೆ ವಿಜಯ್, ರೋಶ್ ಎಂದರೆ ರಶ್ಮಿಕಾ. ಇದು ಈ ಜೋಡಿಗೆ ಅಭಿಮಾನಿಗಳೇ ಪ್ರೀತಿಯಿಂದ ಇಟ್ಟ ಹೆಸರಾಗಿತ್ತು. ಈಗ ಇದೇ ಹೆಸರು ಜೋಡಿಯ ಮದುವೆಯ ಅಧಿಕೃತ ಹೆಸರಾಗಿದೆ. ಇನ್ನು ಇಷ್ಟು ದಿನಗಳ ಕಾಲ ಸೈಲೆಂಟ್ ಆಗಿದ್ದ ರಶ್ಮಿಕಾ ಮಂದಣ್ಣ ವಿಜಯ್ ದೇವರಕೊಂಡ ಜೋಡಿ ಇದೀಗ ಮದುವೆ ಸುದ್ದಿಯನ್ನ ಕನ್ಫರ್ಮ್ ಮಾಡಿದ್ದು ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಇನ್ನು ತಾವು ಹಂಚಿಕೊಂಡಿರುವ ಪೋಸ್ಟ್ ನಲ್ಲಿ ಮದುವೆ ಯಾವಾಗ, ಎಲ್ಲಿ ಎಂಬುದರ ಕುರಿತು ಮಾಹಿತಿ ನೀಡಿಲ್ಲ. ಆದರೆ ಲಭ್ಯವಾಗಿರುವ ಮಾಹಿತಿಯ ಪ್ರಕಾರ ಇದೇ ತಿಂಗಳ 26ರಂದು ರಾಜಸ್ಥಾನದಲ್ಲಿನ ಉದಯಪುರದ ಹೆರಿಟೇಜ್ ಪ್ಯಾಲೇಸ್ನಲ್ಲಿ ವಿವಾಹ ನಡೆಯಲಿದೆ ಎನ್ನಲಾಗುತ್ತಿದೆ. ಇನ್ನು ಕುಟುಂಬಸ್ಥರು ಹಾಗೂ ಅತ್ಯಾಪ್ತರಿಗಷ್ಟೇ ಮಾತ್ರ ಆಹ್ವಾನ ನೀಡಲಾಗಿದೆಯಂತೆ. ಅಲ್ಲದೆ ಈ ಮದುವೆ ಸಮಾರಂಭದಲ್ಲಿ ನೋ ಫೋನ್ ನಿಯಮ ಜಾರಿಯಾಗಲಿದೆ. ಹಾಗೆ ಮಾರ್ಚ್ 4ರಂದು ಸ್ನೇಹಿತರು, ಸಹ ಕಲಾವಿದರು ಮತ್ತು ಸಿನಿರಂಗದ ಗಣ್ಯರಿಗಾಗಿ ಅದ್ದೂರಿ ರಿಸೆಪ್ಷನ್ ಆಯೋಜನೆ ಮಾಡಲಾಗುತ್ತದೆ ಎಂಬ ಮಾಹಿತಿ ಇದೆ.